ಇನ್ನು ದರ್ಶನ್ಗೆ ಇಂದು ಸಿಗಲಿಲ್ಲ ಬೇಲ್ ಭಾಗ್ಯ. ದಾಸನನ್ನ ಭೇಟಿಯಾಗಿದ್ದಾರೆ ಈಗಾಗಲೇ ಪತ್ನಿ ವಿಜಯಲಕ್ಷ್ಮಿ ಅವರು. ಬೇಲ್ ಮುಂದೂಡಿಕೆ ಬಗ್ಗೆ ಪತಿಗೆ ಮಾಹಿತಿಯನ್ನು ಕೂಡ ಈಗಾಗಲೇ ಕೊಟ್ಟಿದ್ದಾರೆ. ಜೈಲಿನ ಸಮಸ್ಯೆ ಬಗ್ಗೆ ಆ ಸಂದರ್ಭದಲ್ಲಿ ಆ ಸಮಸ್ಯೆಗಳನ್ನ ಹೇಳಿಕೊಂಡಿದ್ದಾರೆ ದಾಸ ಪತ್ನಿಯ ಜೊತೆ. ದಿಂಬು, ಬೆಡ್, ಪ್ಲಾಸ್ಟಿಕ್ ಚೇರ್ ನೀಡೋದಕ್ಕೆ ಬೇಸರವನ್ನ ವ್ಯಕ್ತಪಡಿಸಿದ್ದಾರಂತೆ. ಈ ಬಗ್ಗೆ ವಕೀಲರ ಬಳಿ ಚರ್ಚೆ ಮಾಡೋದಾಗಿ ಅವರ ಪತ್ನಿ ಹೇಳಿದ್ದಾರೆ. ಮೂವರಿಗೆ ಜಾಮೀನು ಸಿಕ್ಕ ಬಗ್ಗೆ ಕೂಡ ದರ್ಶನ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ ವಿಜಯಲಕ್ಷ್ಮಿ ಅವರು. ನಿಮಗೂ ಕೂಡ ಬೇಲ್ ಸಿಗುತ್ತೆ, ಯಾವುದೇ ಆತಂಕ ಟೆನ್ಷನ್ ಎಲ್ಲ ಮಾಡ್ಕೋಬೇಡಿ, ಸ್ವಲ್ಪ ಧೈರ್ಯವಾಗಿ ಇರಿ ಅಂತ ಧೈರ್ಯ ತುಂಬಿದ್ದಾರೆ ದರ್ಶನ್ ಹೆಂಡತಿ ವಿಜಯಲಕ್ಷ್ಮಿ ಅವರು. ಬಳ್ಳಾರಿ ಜೈಲಲ್ಲಿ ದರ್ಶನ್ ಇದ್ದಾರೆ. ಈಗ ದರ್ಶನನ್ನ ಭೇಟಿಯಾಗಿದ್ದಾರೆ. ಒಂದು ಕಡೆ 3 ಜನರಿಗೆ ಈ ಬೇಲ್ ಸಿಕ್ಕಿದೆ, ನಿಮಗೂ ಕೂಡ ಸಿಗುತ್ತೆ, ಟೆನ್ಷನ್ ಮಾಡ್ಕೋಬೇಡಿ, ಯಾವುದೇ ರೀತಿಯಾದಂಥ ಟೆನ್ಷನ್ ಬೇಸರ ಯಾವುದು ಬೇಡ. ಬಟ್ ಇಲ್ಲಿ ದರ್ಶನ್ ಆ ಸಂದರ್ಭದಲ್ಲಿ ಒಂದಿಷ್ಟು ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ನನಗೆ ಸರಿಯಾದಂಥ ಸವಲತ್ತು ಸಿಗ್ತಾ ಇಲ್ಲ ಅಂತ. ಇನ್ನು ದರ್ಶನ್ಗೆ ಇಂದು ಸಿಗಲಿಲ್ಲ ಬೇಲ್ ಭಾಗ್ಯ. ದಾಸನನ್ನ ಭೇಟಿಯಾಗಿದ್ದಾರೆ ಈಗಾಗಲೇ ಪತ್ನಿ ವಿಜಯಲಕ್ಷ್ಮಿ ಅವರು. ಬೇಲ್ ಮುಂದೂಡಿಕೆ ಬಗ್ಗೆ ಪತಿಗೆ ಮಾಹಿತಿಯನ್ನು ಕೂಡ ಈಗಾಗಲೇ ಕೊಟ್ಟಿದ್ದಾರೆ. ಜೈಲಿನ ಸಮಸ್ಯೆ ಬಗ್ಗೆ ಆ ಸಂದರ್ಭದಲ್ಲಿ ಆ ಸಮಸ್ಯೆಗಳನ್ನ ಹೇಳಿಕೊಂಡಿದ್ದಾರೆ ದಾಸ ಪತ್ನಿಯ ಜೊತೆ. ದಿಂಬು, ಬೆಡ್, ಪ್ಲಾಸ್ಟಿಕ್ ಚೇರ್ ನೀಡೋದಕ್ಕೆ ಬೇಸರವನ್ನ ವ್ಯಕ್ತಪಡಿಸಿದ್ದಾರಂತೆ. ಈ ಬಗ್ಗೆ ವಕೀಲರ ಬಳಿ ಚರ್ಚೆ ಮಾಡೋದಾಗಿ ಅವರ ಪತ್ನಿ ಹೇಳಿದ್ದಾರೆ. ಮೂವರಿಗೆ ಜಾಮೀನು ಸಿಕ್ಕ ಬಗ್ಗೆ ಕೂಡ ದರ್ಶನ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ ವಿಜಯಲಕ್ಷ್ಮಿ ಅವರು. ನಿಮಗೂ ಕೂಡ ಬೇಲ್ ಸಿಗುತ್ತೆ, ಯಾವುದೇ ಆತಂಕ ಟೆನ್ಷನ್ ಎಲ್ಲ ಮಾಡ್ಕೋಬೇಡಿ, ಸ್ವಲ್ಪ ಧೈರ್ಯವಾಗಿ ಇರಿ ಅಂತ ಧೈರ್ಯ ತುಂಬಿದ್ದಾರೆ ದರ್ಶನ್ ಹೆಂಡತಿ ವಿಜಯಲಕ್ಷ್ಮಿ ಅವರು. ಬಳ್ಳಾರಿ ಜೈಲಲ್ಲಿ ದರ್ಶನ್ ಇದ್ದಾರೆ. ಈಗ ದರ್ಶನನ್ನ ಭೇಟಿಯಾಗಿದ್ದಾರೆ. ಒಂದು ಕಡೆ 3 ಜನರಿಗೆ ಈ ಬೇಲ್ ಸಿಕ್ಕಿದೆ, ನಿಮಗೂ ಕೂಡ ಸಿಗುತ್ತೆ, ಟೆನ್ಷನ್ ಮಾಡ್ಕೋಬೇಡಿ, ಯಾವುದೇ ರೀತಿಯಾದಂಥ ಟೆನ್ಷನ್ ಬೇಸರ ಯಾವುದು ಬೇಡ. ಬಟ್ ಇಲ್ಲಿ ದರ್ಶನ್ ಆ ಸಂದರ್ಭದಲ್ಲಿ ಒಂದಿಷ್ಟು ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ನನಗೆ ಸರಿಯಾದಂಥ ಸವಲತ್ತು ಸಿಗ್ತಾ ಇಲ್ಲ ಅಂತ. ಇನ್ನು ರೇಣುಕಸ್ವಾಮಿ ಕೊಲೆ ಕೇಸಲ್ಲಿ ದರ್ಶನ್ ಸೇರಿ ಬರೋಬ್ಬರಿ 17 ಆರೋಪಿಗಳು ಜೈಲು ಸೇರಿದ್ರು. ಈ ಪೈಕಿ 3 ಜಾಮೀನು ಮಂಜೂರಾಗಿದೆ. ಈ ಕುರಿತು ಒಂದು ಇಂಟ್ರೆಸ್ಟಿಂಗ್ ವರದಿ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಡಿ ಗ್ಯಾಂಗ್ನ 3 ಬಿಗ್ ರಿಲೀಸ್. ಕಾರ್ತಿಕ್, ನಿಖಿಲ್, ಕೇಶವ್ಗೆ ಬೇಲ್ ಭಾಗ್ಯ. ರೇಣುಕಸ್ವಾಮಿ ಕೊಲೆ ಕೇಸಲ್ಲಿ ಜೈಲು ಸೇರಿದ್ದ 3 ಆರೋಪಿಗಳಿಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಬೆಂಗಳೂರಿನ 57ನೇ ಸಿಸಿಎಚ್ ಕೋರ್ಟ್ನಲ್ಲಿ A15 ಕಾರ್ತಿಕ್ ಅಲಿಯಾಸ್ ಕಪ್ಪೆ, A17 ನಿಖಿಲ್ ನಾಯಕ್ಗೆ ಜಾಮೀನು ನೀಡಿದೆ. ಹೈಕೋರ್ಟ್ ಅಲ್ಲಿ A16 ಕೇಶವ ಮೂರ್ತಿಗೆ ಬೇಲ್ ನೀಡಲಾಗಿದೆ. A16 ಕೇಶವ ಮೂರ್ತಿ ಪಟ್ಟಣಗೆರೆ ಶೆಡ್ನಲ್ಲಿ ಕೆಲಸ ಮಾಡ್ತಾ ಇದ್ದ ಕೇಶವ ಮೂರ್ತಿ ರೇಣುಕಸ್ವಾಮಿ ಹೆಣ ಸಾಗಿಸಲು 5 ಲಕ್ಷ ರೂಪಾಯಿ ಪಡೆದಿದ್ದ. ಅಷ್ಟೇ ಅಲ್ಲ, ಜೂನ್ 10ರಂದು ಸರೆಂಡರ್ ಆಗಿದ್ದ ಕೇಶವನನ್ನ ಪುಸಲಾಯಿಸಿದ್ದೇ ಕಾರ್ತಿಕ್, ನಿಖಿಲ್ ಎನ್ನಲಾಗ್ತಾ ಇದೆ. ರೇಣುಕಸ್ವಾಮಿ ಹೆಣ ಸಾಗಿಸಿದ್ದ ನಿಖಿಲ್, ಕಾರ್ತಿಕ್ ವಿನಯ್ನಿಂದ ಹಣ ಪಡೆದಿದ್ರು. ಆರೋಪಿಗಳ ವಿರುದ್ಧ ಸಾಕ್ಷ್ಯನಾಶ ಆರೋಪವೂ ಇತ್ತು. ಸೆಪ್ಟೆಂಬರ್ 27ರವರೆಗೆ ಪೊರ್ಕಿಗೆ ಜೈಲೇ ಗತಿ. ಪವಿತ್ರ ಗೌಡ ಹಾಗೂ ಪರಪ್ಪನ ಪಂಜರವೇ ಗಟ್ಟಿ. ಸೆಪ್ಟೆಂಬರ್ 21ರಂದು ಜಾಮೀನು ಅರ್ಜಿ ಸಲ್ಲಿಸಿದ ದಾಸನ ಅರ್ಜಿ ವಿಚಾರಣೆ ಕೈಗೆತ್ತಿಕೊಂಡಿದ್ದ 57ನೇ ಸಿಸಿಎಚ್ ಕೋರ್ಟ್ ವಿಚಾರಣೆಯನ್ನ ಮುಂದೂಡಿದೆ. ಆಕ್ಷೇಪಣೆ ಸಲ್ಲಿಸಲು ಎಸ್ಪಿಪಿ ಕಾಲಾವಕಾಶ ಕೇಳಿದ್ದಕ್ಕೆ ಸೆಪ್ಟೆಂಬರ್ 27ಕ್ಕೆ ಜಾಮೀನು ವಿಚಾರಣೆಯನ್ನ ಮುಂದೂಡಲಾಗಿದೆ. ಬೇಲ್ ಸಿಕ್ಕಿಲ್ಲ ಎಂದು ಹೇಳಿದ ವಿಜಯಲಕ್ಷ್ಮಿ. ದರ್ಶನ್ ಜೈಲಿಗೆ ಹೋದಾಗಿನಿಂದ ಪತ್ನಿ ವಿಜಯಲಕ್ಷ್ಮಿ ಹಾಗೂ ಮಗ ವಿನೀಶ್ ಜೈಲಿಗೆ ಆಗಾಗ ಆಗಮಿಸ್ತಾನೆ ಇದ್ದಾರೆ. ಬರುವಾಗ ದೇವರ ಪ್ರಸಾದ, ಹಣ್ಣು ಹೀಗೆ ಏನಾದರೊಂದು ಕೊಟ್ಟು ಹೋಗ್ತಾರೆ. ಇವತ್ತು ಮತ್ತೆ ಪತಿ ಕಾಣೋದಕ್ಕೆ ಪತ್ನಿ ವಿಜಯಲಕ್ಷ್ಮಿ ಬಳ್ಳಾರಿ ಜೈಲಿಗೆ ಆಗಮಿಸಿದ್ರು. ಜಾಮೀನು ನಿರಾಕರಿಸಿದ್ದು 3 ಬೇಲ್ ಸಿಕ್ಕಿದ್ದ ವಿಷಯವನ್ನು ಹೇಳಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇನ್ನು ದರ್ಶನ್ಗೆ ಇಂದು ಸಿಗಲಿಲ್ಲ ಬೇಲ್ ಭಾಗ್ಯ. ದಾಸನನ್ನ ಭೇಟಿಯಾಗಿದ್ದಾರೆ ಈಗಾಗಲೇ ಪತ್ನಿ ವಿಜಯಲಕ್ಷ್ಮಿ ಅವರು. ಬೇಲ್ ಮುಂದೂಡಿಕೆ ಬಗ್ಗೆ ಪತಿಗೆ ಮಾಹಿತಿಯನ್ನು ಕೂಡ ಈಗಾಗಲೇ ಕೊಟ್ಟಿದ್ದಾರೆ. ಜೈಲಿನ ಸಮಸ್ಯೆ ಬಗ್ಗೆ ಆ ಸಂದರ್ಭದಲ್ಲಿ ಆ ಸಮಸ್ಯೆಗಳನ್ನ ಹೇಳಿಕೊಂಡಿದ್ದಾರೆ ದಾಸ ಪತ್ನಿಯ ಜೊತೆ. ದಿಂಬು, ಬೆಡ್, ಪ್ಲಾಸ್ಟಿಕ್ ಚೇರ್ ನೀಡೋದಕ್ಕೆ ಬೇಸರವನ್ನ ವ್ಯಕ್ತಪಡಿಸಿದ್ದಾರಂತೆ. ಈ ಬಗ್ಗೆ ವಕೀಲರ ಬಳಿ ಚರ್ಚೆ ಮಾಡೋದಾಗಿ ಅವರ ಪತ್ನಿ ಹೇಳಿದ್ದಾರೆ. 3 ಜಾಮೀನು ಸಿಕ್ಕ ಬಗ್ಗೆ ಕೂಡ ದರ್ಶನ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ ವಿಜಯಲಕ್ಷ್ಮಿ ಅವರು. ನಿಮಗೂ ಕೂಡ ಬೇಲ್ ಸಿಗುತ್ತೆ, ಯಾವುದೇ ಆತಂಕ ಟೆನ್ಷನ್ ಎಲ್ಲ ಮಾಡ್ಕೋಬೇಡಿ, ಸ್ವಲ್ಪ ಧೈರ್ಯವಾಗಿ ಇರಿ ಅಂತ ಧೈರ್ಯ ತುಂಬಿದ್ದಾರೆ ದರ್ಶನ್ ಹೆಂಡತಿ ವಿಜಯಲಕ್ಷ್ಮಿ ಅವರು. ಬಳ್ಳಾರಿ ಜೈಲಲ್ಲಿ ದರ್ಶನ್ ಇದ್ದಾರೆ. ಈಗ ದರ್ಶನನ್ನ ಭೇಟಿಯಾಗಿದ್ದಾರೆ. ಒಂದು ಕಡೆ 3 ಜನರಿಗೆ ಈ ಬೇಲ್ ಸಿಕ್ಕಿದೆ,
ನಿಮಗೂ ಕೂಡ ಸಿಗುತ್ತೆ, ಟೆನ್ಷನ್ ಮಾಡ್ಕೋಬೇಡಿ. ಯಾವುದೇ ರೀತಿಯಾದಂಥ ಟೆನ್ಷನ್ ಬೇಸರ ಯಾವುದು ಬೇಡ. ಬಟ್ ಇಲ್ಲಿ ದರ್ಶನ್ ಆ ಸಂದರ್ಭದಲ್ಲಿ ಒಂದಿಷ್ಟು ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ, ನನಗೆ ಸರಿಯಾದಂಥ ಸವಲತ್ತು ಸಿಗ್ತಾ ಇಲ್ಲ ಅಂತ. ಇನ್ನು ದರ್ಶನ್ಗೆ ಇಂದು ಸಿಗ್ಲಿಲ್ಲ ಬೇಲ್ ಭಾಗ್ಯ. ದಾಸನನ್ನ ಭೇಟಿಯಾಗಿದ್ದಾರೆ ಈಗಾಗಲೇ ಪತ್ನಿ ವಿಜಯಲಕ್ಷ್ಮಿ ಅವರು. ಬೇಲ್ ಮುಂದೂಡಿಕೆ ಬಗ್ಗೆ ಪತಿಗೆ ಮಾಹಿತಿಯನ್ನು ಕೂಡ ಈಗಾಗಲೇ ಕೊಟ್ಟಿದ್ದಾರೆ. ಜೈಲಿನ ಸಮಸ್ಯೆ ಬಗ್ಗೆ ಆ ಸಂದರ್ಭದಲ್ಲಿ ಆ ಸಮಸ್ಯೆಗಳನ್ನ ಹೇಳ್ಕೊಂಡಿದ್ದಾರೆ ದಾಸ ಪತ್ನಿಯ ಜೊತೆ. ದಿಂಬು, ಬೆಡ್, ಪ್ಲಾಸ್ಟಿಕ್ ಚೇರ್ ನೀಡಿದ್ದಕ್ಕೆ ಬೇಸರವನ್ನ ವ್ಯಕ್ತಪಡಿಸಿದ್ದಾರಂತೆ. ಈ ಬಗ್ಗೆ ವಕೀಲರ ಬಳಿ ಚರ್ಚೆ ಮಾಡೋದಾಗಿ ಅವರ ಪತ್ನಿ ಹೇಳಿದ್ದಾರೆ. ಮೂವರಿಗೆ ಜಾಮೀನು ಸಿಕ್ಕ ಬಗ್ಗೆ ಕೂಡ ದರ್ಶನ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ ವಿಜಯಲಕ್ಷ್ಮಿ ಅವರು. ನಿಮಗೂ ಕೂಡ ಬೇಲ್ ಸಿಗುತ್ತೆ, ಯಾವುದೇ ಆತಂಕ ಟೆನ್ಷನ್ ಎಲ್ಲ ಮಾಡ್ಕೋಬೇಡಿ, ಸ್ವಲ್ಪ ಧೈರ್ಯವಾಗಿ ಇರಿ ಅಂತ ಧೈರ್ಯ ತುಂಬಿದ್ದಾರೆ ದರ್ಶನ್ ಹೆಂಡತಿ ವಿಜಯಲಕ್ಷ್ಮಿ ಅವರು. ಬಳ್ಳಾರಿ ಜೈಲಲ್ಲಿ ದರ್ಶನ್ ಇದ್ದಾರೆ. ಈಗ ದರ್ಶನನ್ನ ಭೇಟಿಯಾಗಿದ್ದಾರೆ. ಒಂದು ಕಡೆ 3 ಜನರಿಗೆ ಈ ಬೇಲ್ ಸಿಕ್ಕಿದೆ, ನಿಮಗೂ ಕೂಡ ಸಿಗುತ್ತೆ, ಟೆನ್ಷನ್ ಮಾಡ್ಕೋಬೇಡಿ, ಯಾವುದೇ ರೀತಿಯಾದಂಥ ಟೆನ್ಷನ್ ಬೇಸರ ಯಾವುದು ಬೇಡ. ಬಟ್ ಇಲ್ಲಿ ದರ್ಶನ್ ಆ ಸಂದರ್ಭದಲ್ಲಿ ಒಂದಿಷ್ಟು ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ, ನನಗೆ ಸರಿಯಾದಂಥ ಸವಲತ್ತು ಸಿಗ್ತಾ ಇಲ್ಲ ಅಂತ. ಇನ್ನು ರೇಣುಕಸ್ವಾಮಿ ಕೊಲೆ ಕೇಸಲ್ಲಿ ದರ್ಶನ್ ಸೇರಿ ಬರೋಬ್ಬರಿ 17 ಆರೋಪಿಗಳು ಜೈಲು ಸೇರಿದ್ರು. ಈ ಪೈಕಿ 3 ಜಾಮೀನು ಮಂಜೂರಾಗಿದೆ. ಈ ಕುರಿತು ಒಂದು ಇಂಟ್ರೆಸ್ಟಿಂಗ್ ವರದಿ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಡಿ ಗ್ಯಾಂಗ್ನ 3 ಬಿಗ್ ರಿಲೀಸ್. ಕಾರ್ತಿಕ್, ನಿಖಿಲ್, ಕೇಶವ್ಗೆ ಬೇಲ್ ಭಾಗ್ಯ. ರೇಣುಕಸ್ವಾಮಿ ಕೊಲೆ ಕೇಸಲ್ಲಿ ಜೈಲು ಸೇರಿದ್ದ 3 ಆರೋಪಿಗಳಿಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಬೆಂಗಳೂರಿನ 57ನೇ ಸಿಸಿಎಚ್ ಕೋರ್ಟ್ನಲ್ಲಿ A15 ಕಾರ್ತಿಕ್ ಅಲಿಯಾಸ್ ಕಪ್ಪೆ, A17 ನಿಖಿಲ್ ನಾಯಕ್ಗೆ ಜಾಮೀನು ನೀಡಿದೆ. ಹೈಕೋರ್ಟ್ ಅಲ್ಲಿ A16 ಕೇಶವ ಮೂರ್ತಿಗೆ ಬೇಲ್ ನೀಡಲಾಗಿದೆ. A16 ಕೇಶವ ಮೂರ್ತಿ ಪಟ್ಟಣಗೆರೆ ಶೆಡ್ನಲ್ಲಿ ಕೆಲಸ ಮಾಡ್ತಾ ಇದ್ದ ಕೇಶವ ಮೂರ್ತಿ ರೇಣುಕಸ್ವಾಮಿ ಹೆಣ ಸಾಗಿಸಿದ್ದ. ಹೆಣ ಸಾಗಿಸಲು 5 ಲಕ್ಷ ರೂಪಾಯಿ ಪಡೆದಿದ್ದ. ಅಷ್ಟೇ ಅಲ್ಲ, ಜೂನ್ 10ರಂದು ಸರೆಂಡರ್ ಆಗಿದ್ದ. ಕೇಶವನನ್ನ ಪುಸಲಾಯಿಸಿದ್ದೇ ಕಾರ್ತಿಕ್, ನಿಖಿಲ್ ಎನ್ನಲಾಗ್ತಾ ಇದೆ. ರೇಣುಕಸ್ವಾಮಿ ಹೆಣ ಸಾಗಿಸಿದ್ದ ನಿಖಿಲ್, ಕಾರ್ತಿಕ್ ವಿನಯ್ನಿಂದ ಹಣ ಪಡೆದಿದ್ದು. ಆರೋಪಿಗಳ ವಿರುದ್ಧ ಸಾಕ್ಷ್ಯನಾಶ ಆರೋಪವೂ ಇತ್ತು. ಸೆಪ್ಟೆಂಬರ್ 27ರವರೆಗೆ ಪೊರ್ಕಿಗೆ ಜೈಲೇ ಗತಿ. ಪವಿತ್ರ ಗೌಡಾಗೂ ಪರಪ್ಪನ ಪಂಜರವೇ ಗಟ್ಟಿ. ಸೆಪ್ಟೆಂಬರ್ 21ರಂದು ಜಾಮೀನು ಅರ್ಜಿ ಸಲ್ಲಿಸಿದ ದಾಸನ ಅರ್ಜಿ ವಿಚಾರಣೆ ಕೈಗೆತ್ತಿಕೊಂಡಿದ್ದ 57ನೇ ಸಿಸಿಎಚ್ ಕೋರ್ಟ್ ವಿಚಾರಣೆಯನ್ನ ಮುಂದೂಡಿದೆ. ಆಕ್ಷೇಪಣೆ ಸಲ್ಲಿಸಲು ಎಸ್ಪಿಪಿ ಕಾಲಾವಕಾಶ ಕೇಳಿದ್ದಕ್ಕೆ ಸೆಪ್ಟೆಂಬರ್ 27ಕ್ಕೆ ಜಾಮೀನು ವಿಚಾರಣೆಯನ್ನ ಮುಂದೂಡಲಾಗಿದೆ. ಬೇಲ್ ಸಿಕ್ಕಿಲ್ಲ ಎಂದು ಹೇಳಿದ ವಿಜಯಲಕ್ಷ್ಮಿ. ದರ್ಶನ್ ಜೈಲಿಗೆ ಹೋದಾಗಿನಿಂದ ಪತ್ನಿ ವಿಜಯಲಕ್ಷ್ಮಿ ಹಾಗೂ ಮಗ ವಿನೀಶ್ ಜೈಲಿಗೆ ಆಗಾಗ ಆಗಮಿಸ್ತಾನೆ ಇದ್ದಾರೆ. ಬರುವಾಗ ದೇವರ ಪ್ರಸಾದ, ಹಣ್ಣು ಹೀಗೆ ಏನಾದರೊಂದು ಕೊಟ್ಟು ಹೋಗ್ತಾರೆ. ಇವತ್ತು ಮತ್ತೆ ಪತಿ ಕಾಣೋದಕ್ಕೆ ಪತ್ನಿ ವಿಜಯಲಕ್ಷ್ಮಿ ಬಳ್ಳಾರಿ ಜೈಲಿಗೆ ಆಗಮಿಸಿದ್ರು. ಜಾಮೀನು ನಿರಾಕರಿಸಿದ್ದು 3 ಬೇಲ್ ಸಿಕ್ಕಿದ್ದ ವಿಷಯವನ್ನು ಹೇಳಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.